ಈ ಡಿಸೈನ್ ಅಂತೂ ಒಂದು 200 ಡಿಸೈನ್ನೇ ಮಾಡಿದ್ದೀನಿ ಅಂತ ಹೇಳ್ಬೋದು. ಅಷ್ಟು ಟ್ರೆಂಡಿಂಗಲ್ಲಿದೆ. ನೀವು ಕೂಡ ವಿಡಿಯೋನ ನೋಡಿ ಸ್ಟಿಚ್ ಮಾಡೋದನ್ನು ಕಲ್ತ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾರ್ಮಲ್ ನೆಕ್ ಡಿಸೈನ್ನ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಲೆಂತ್ ಬಂದು 15.5 ಇದೆ, ವಿಡ್ತ್ ಬಂದು 10.5 ಇದೆ, ಅಡ್ಡಾಗ್ಲ ಬಂದು 10.5 ಇದೆ, ಲೆಂತ್ ಬಂದು 15.5 ಇದೆ. ಅರ್ಧ ಇಂಚು ಹೊಲಿಗೆಗೆ ಹೋದರೆ 15 ಇಂಚು ಬೆನ್ನಿನ ಉದ್ದ, ಅಡ್ಡಾಗ್ಲ 10.5. ಈ ರೀತಿ ಒಂದು ಪೀಸ್ ಕ್ಯಾನ್ವಾಸ್ನ ತೊಗೊಂಡಿದ್ದೀನಿ. ಕ್ಯಾನ್ವಾಸ್ ಪೀಸ್ನ ತೊಗೊಂಡು ಇವಾಗ ನೆಕ್ನ ಕಟಿಂಗ್ ಮಾಡ್ಕೊತೀನಿ. ಫ್ರಂಟು ಬ್ಯಾಕು ಸ್ಲೀವ್ಸ್ ಎಲ್ಲದೂ ಕೂಡ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಲೈನಿಂಗು. ಇವಾಗ ನಾನು ಮೇಲ್ಗಡೆ ನೆಕ್ ಬಿಡ್ತು 2.5 ಇಟ್ಕೊತಿದ್ದೀನಿ, ಕೆಳಗಡೆನೂ ಕೂಡ 2.5 ಇಟ್ಕೊತೀನಿ. ಲೆಂತ್ ಬಂದು 11.5 ಇಟ್ಕೊಂಡಿದ್ದೀನಿ. ಉದ್ದ ಡೀಪ್ ಬಂದು 11.5ನೇ ಇಟ್ಕೊತಿದ್ದೀನಿ ನಾನು. ಎಷ್ಟು ಡೀಪ್ ಬೇಕು ಕಸ್ಟಮರ್ ಬ್ಲೌಸ್ನ ನೋಡ್ಕೊಂಡಿರಬೇಕು ನೀವು. ಕಸ್ಟಮರ್ ಬ್ಲೌಸ್ನ ನೋಡಿಕೊಂಡು ಅದ್ರ ಮೇಲೆ ಎಷ್ಟು ಡೀಪ್ ಬೇಕೋ ಅಷ್ಟು ಡೀಪ್ನ ಇಟ್ಕೋಬೇಕು. ಕೆಳಗಡೆನೂ ಕೂಡ 2.5ಗೆ ಮಾರ್ಕ್ ಮಾಡ್ಕೊತಿದ್ದೀನಿ. ನೋಡಿ, 2.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೀಟಾಗಿ. ಇವಾಗ 3 ಇಂಚಿಗೆ 1 ಮಾರ್ಕ್ ಮಾಡ್ತಿದ್ದೀನಿ, ಇನ್ನೊಂದು 3 ಇಂಚಿಗೆ ಇನ್ನೊಂದು ಮಾರ್ಕ್ ಮಾಡ್ಕೊತಿದ್ದೀನಿ. ನೋಡಿ, 3 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇವಾಗ ನಾನು ಏನು 2.5 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ಅದರಿಂದ ಒಂದು ಅರ್ಧ ಇಂಚು ಮಾರ್ಕ್ ಮಾಡ್ಕೊತಿದ್ದೀನಿ. 2.5 ಇಂಚಿಗೆ ಏನು ಮಾರ್ಕ್ ಮಾಡಿದೆ ಅದರಿಂದ ಒಂದು ಅರ್ಧ ಇಂಚಿಗೆ ಮಾರ್ಕ್ ಮಾಡಿ ಒಂದು ಗೆರೆನ ಹಾಕೋತಿದ್ದೀನಿ. 2.5 ಇಂಚೆ ಆದರೆ ತುಂಬ ಚಿಕ್ಕದಾಗ್ಬಿಡುತ್ತೆ ಡೀಪು, ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ನಾನು 3 ಇಂಚಿಗೆ ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಲ್ಲಿ ಈ ರೀತಿ ಶೇಪ್ ಕೊಟ್ಕೋತಿದ್ದೀನಿ. ನೋಡಿ, ರೌಂಡ್ ಶೇಪ್ನ ಕೊಟ್ಕೋತಿದ್ದೀನಿ. ನಾನು ಏನು ಆಚೆಗೆ ಅರ್ಧ ಇಂಚು ಎಕ್ಸ್ಟ್ರಾ ಗೆರೆ ಹಾಕ್ಕೊಂಡಿದ್ದೀನಿ ಅಲ್ಲಿಗೆ ಹಾಕೋತಿದ್ದೀನಿ. ನೋಡಿ, ಇವಾಗ ಈ ರೀತಿ ನೋಡಿ ಆ ಗೆರೆ ಒಳಗಡೆಗೆ ಸೇರಿಸ್ಕೊಂಡು ಈ ರೀತಿ ಒಂದು ಶೇಪ್ನ ಕೊಟ್ಕೋತಿದ್ದೀನಿ. ಈ ಶೇಪನ್ನೆಲ್ಲ ಕೊಡೋದು ಹೊಸ್ದಾಗಿ ಕಲಿತಿರೋಂಥವ್ರಿಗೆ ತುಂಬಾ ಕಷ್ಟ ಇರುತ್ತೆ. ಕೆಲವೊಬ್ಬರು ತುಂಬಾ ಚೆನ್ನಾಗಿ ಹಂಗೇನೆ ಮಾರ್ಕ್ ಕೂಡ ಮಾಡ್ಕೊಳ್ದೇ ಕಟಿಂಗ್ ಮಾಡ್ಕೋಬೋದು, ಅಷ್ಟೇ ಈಸಿಯಾಗಿರುತ್ತೆ. ಆದರೆ ಹೊಸ್ದಾಗಿ ಕಲಿತಿರೋಂಥವ್ರಿಗೆ ಕಷ್ಟ ಆಗಿರುತ್ತೆ. ಹಾಗಾಗಿ ನೀವೇನು ಮಾಡಿ, ಸ್ಟ್ರೈಟಾಗಿ ಕಟಿಂಗ್ ಮಾಡೋದಕ್ಕೆ ಹೋಗಬೇಡಿ. ನೀಟಾಗಿ ಈ ರೀತಿ ಒಂದಿಲ್ದರೆ 2 ಸಲ ಬರೆದು ನೀಟಾಗಿ ಅದನ್ನು ಸರಿ ಮಾಡ್ಕೊಂಡು ಆಮೇಲೆ ಕಟಿಂಗ್ ಮಾಡಿ. ಏಕೆಂದರೆ ಇವಾಗ ನಾವು ಮಾರ್ಕ್ ಮಾಡಬೇಕಾದ್ರೆ ತಪ್ಪು ಮಾಡೋದನ್ನು ಕೂಡ ಕಟಿಂಗ್ ಮಾಡಬೇಕಾದ್ರೆ ಅದನ್ನು ಸರಿ ಮಾಡ್ಕೋತೀವಿ, ರೆಗ್ಯುಲರಾಗಿ ಅಭ್ಯಾಸ ಇರೋದ್ರಿಂದ. ಹೊಸ್ದಾಗಿ ಕಲಿತಿರೋರು ನೀಟಾಗಿ ಕಟ್ ಮಾಡೋದನ್ನು ಫಸ್ಟು ಮಾರ್ಕ್ ಮಾಡ್ಕೊಂಡೆ ಕಟಿಂಗ್ ಮಾಡ್ಕೊಳ್ಳಿ. ನೋಡಿ, ಇವಾಗ 1/4 ಇಂಚಷ್ಟು ಬಿಟ್ಟು ಎಕ್ಸ್ಟ್ರಾ ನೀಟಾಗಿ ಕಟ್ ಮಾಡಿಬಿಡ್ತಿದ್ದೀನಿ. ಎಲ್ಲ ಡಿಸೈನಿಗೂ ಅಷ್ಟೇ, ನಾನು ಜಾಸ್ತಿ ಅಗಲವಾಗಿ ಕ್ಯಾನ್ವಾಸ್ ಎಲ್ಲ ಬಿಡಲ್ಲ, ಚೆನ್ನಾಗಿರಲ್ಲ ಫಿನಿಶಿಂಗ್ ಅನ್ನೋದಕ್ಕೋಸ್ಕರ ಸ್ವಲ್ಪ ಕ್ಯಾನ್ವಾಸ್ನ ಬಿಟ್ಟು ಎಲ್ಲದನ್ನು ನೀಟಾಗಿ ಕಟ್ ಮಾಡ್ಕೊಂಡು ಬಿಡ್ತೀನಿ. ನೋಡಿ, ಇವಾಗ ಇದಕ್ಕೆ ನಾನು ಏನು ಸೇಮ್ ಬ್ಲೌಸ್ ಪೀಸ್ ಇದೆ ಆ ಕಲರ್ ಲೈನಿಂಗ್ ತೊಗೊಂಡು ಅದನ್ನು ನೀಟಾಗಿ ಅಂಡಿಸ್ಕೊತೀನಿ. ನೀಟಾಗಿ ಅಂಡಿಸ್ಕೊಂಡು ಸುತ್ತ ನೀಟಾಗಿ ಹೊಲಿಗೆನೂ ಕೂಡ ಹಾಕೊಂಡಿದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಹೊಲಿಗೆನೂ ಕೂಡ ಹಾಕೊಂಡಿದ್ದೀನಿ. ತುಂಬ ಬೋಟ್ ನೆಕ್ಕಲ್ಲಿ ತೋರಿಸಿದ್ದೀನಿ, ನಾರ್ಮಲ್ ನೆಕ್ಕಲ್ಲಿ ಇದೆ ಫಸ್ಟ್ ಇರಬೇಕು ನಾನು ಈ ಡಿಸೈನ್ ತೋರಿಸ್ತಿರೋದು. ನೋಡಿ, ಈ ರೀತಿ ನಾನು ಏನು 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ದಾರಾನ ಕೊಟ್ಕೊಂಡ್ಬಿಡ್ತೀನಿ ನೀಟಾಗಿ. ನೋಡಿ, 3 ಇಂಚಿಗೆ ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಲ್ಲಿಗೆ ನೀಟಾಗಿ ದಾರಾನ ಕೊಟ್ಕೊಂಡು ಟಾಕ್ನೆಲ್ಲ ನೀಟಾಗಿ ಹಾಕೋತಿದ್ದೀನಿ. ನೀಟಾಗಿ ರಫ್ ಮಾಡ್ಕೋಬೇಕು, ಇಲ್ಲಾಂದರೆ ಉಲ್ಟಾ ಮಾಡಿ ಎಳೆದ ತಕ್ಷಣ ಬಂದುಬಿಡುತ್ತೆ. ಹಾಗಾಗಿ ನಾನು ಟಾಕ್ನ ಹಾಕೋತಿದ್ದೀನಿ. ನಾವು ಸ್ಟಿಚ್ ಮಾಡಬೇಕಾದ್ರೆ ಕೂಡ ಕೊಟ್ಕೋಬೋದು, ಆವಾಗ ಕೊಟ್ಕೊಂಡ್ರೆ ಮೇಲೆ ಕೆಳಗೆ ಆಗುತ್ತೆ, ಆಗೋ ಚಾನ್ಸ್ ಇರುತ್ತೆ ಅಂತ ಈ ರೀತಿ ಮೊದಲಿಗೆ ಕೊಟ್ಕೊಂಡು ಬಿಡ್ತೀನಿ. ಮೊದಲಿಗೆ ಕೊಟ್ಕೊಂಡ್ರೆ ಇವಾಗ 1-2 ಹೊಲಿಗೆ ಹಾಕಿರ್ತೀನಿ, ಮತ್ತು ಸ್ಟಿಚ್ ಮಾಡಬೇಕಾದ್ರೆ ನೆಕ್ನ ಅಟ್ಯಾಚ್ ಮಾಡಬೇಕಾದ್ರೆ ಒಂದು ಹೊಲಿಗೆ ಹಾಕಿರ್ತೀನಿ. ಹಾಗಾಗಿ ಹೊಲಿಗೆಗಳು ಕೂಡ ಜಾಸ್ತಿ ಆಗುತ್ತೆ, ಆವಾಗ ನೀಟಾಗಿ ಕೂರುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಮೊದಲಿಗೆ ಅಟ್ಯಾಚ್ ಮಾಡ್ಕೊಡ್ತಿದ್ದೀನಿ. ನೋಡಿ, ಈ ರೀತಿ ಅಟ್ಯಾಚ್ ಮಾಡ್ಕೊಂಡು ಇವಾಗ ಬ್ಯಾಕ್ ಪಾರ್ಟ್ ಏನಿದೆ ಅದನ್ನು ನೀಟಾಗಿ ಮೊದಲೇ ನಾವು ಮಾರ್ಕ್ ಮಾಡ್ಕೊಂಡಿರ್ತೀನಿ. ನಾನು ಕಟಿಂಗ್ ಮಾಡಬೇಕಾದ್ರೆ ಎಷ್ಟು ಇಂಚಿಗೆ ಬೇಕು ಅಂತ ಎಲ್ಲದನ್ನು ನೋಡ್ಕೊತೀನಿ. ನೋಡಿಕೊಂಡು ಇವಾಗ ಮಧ್ಯ ಚುಟ್ಕೊ ಹೊಡ್ಕೊಂಡು ಅದ್ರ ಮಧ್ಯೆ ಒಂದು ಸ್ಟಿಚ್ ಹಾಕ್ತಿದ್ದೀನಿ. ನಾನು ಎಲ್ಲ ನೆಕ್ನ ಸ್ಟಿಚ್ ಮಾಡಬೇಕಾದ್ರೆ ನಿಮಗೆ ತೋರಿಸಿರ್ತೀನಿ, ಮಧ್ಯೆ ಒಂದು ಸ್ಟಿಚ್ ಹಾಕ್ಕೊಂಡೇ ನಾನು ನೆಕ್ನ ಸ್ಟಿಚ್ ಮಾಡೋದು. ಇವಾಗ ನೀಟಾಗಿ ನಾನು ಏನು ಕಟ್ ಮಾಡ್ಕೊಂಡಿದ್ದೀನಿ ನಾನು ಕ್ಯಾನ್ವಾಸ್ ಮೇಲೆ ಹೊಲಿಗೆನ ಹಾಕಲ್ಲ, ನೀಟಾಗಿ ಕ್ಯಾನ್ವಾಸ್ ಪಕ್ಕ ಏನಿದೆ ಲೈನಿಂಗು ಅಲ್ಲಿಗೆ ಹೊಲಿಗೆನ ಹಾಕೊಳ್ತಿದ್ದೀನಿ. ನಿಧಾನಕ್ಕೆ ತಿರುಗಿಸ್ಕೊಂಡು ನೀವು ನೀಟಾಗಿ ಹೊಲಿಗೆನ ಹಾಕೊಳ್ಳಿ. ಎಲ್ಲ ಡಿಸೈನ್ಸು ಕೂಡ ತೋರಿಸ್ತಿದ್ದೀನಿ, ನೋಡಿಕೊಂಡು ನೀವು ಕೂಡ ಕಲ್ತ್ಕೊಳ್ಳಿ. ಎಷ್ಟು ಸಾಧ್ಯನೋ ಅಷ್ಟು ಒಂದೇ ಸಲಾಗೆ ನಮ್ಗೆ ಬರಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. 1-2-3 ಬ್ಲೌಸ್ನ ಸ್ಟಿಚ್ ಮಾಡೋವರೆಗೂ ಕಷ್ಟ ಅನಿಸುತ್ತೆ, ಆಮೇಲೆ ಅದೇ ನಿಮಗೆ ಈಸಿ ಅಂತ ಅನಿಸುತ್ತೆ. ಹಾಗಾಗಿ ಹೇಳ್ತಿದ್ದೀನಿ, ಯಾರು ಕೂಡ ಬೇಜಾರು ಮಾಡ್ಕೊಳ್ದೇ ಸ್ವಲ್ಪ ಟೈಮ್ ಕೊಟ್ಟು ಕಲ್ತ್ಕೊಳ್ಳಿ. ನಿಮಗೆ ನೀವೇ ಸ್ಟಿಚ್ ಮಾಡಿಕೊಂಡ್ರೆ ಎಷ್ಟು ಈಸಿಯಾಗಿ ನೀವು ಸ್ಟಿಚ್ ಮಾಡ್ಕೋಬೋದು ಅನ್ನೋದಕ್ಕೋಸ್ಕರ ಈ ಡಿಸೈನ್ ಬ್ಲೌಸ್ನೆಲ್ಲ ನಾನು ಈಗ ಹಾಕ್ತಿದ್ದೀನಿ. ಜಾಸ್ತಿಯಾಗಿ ಡಿಸೈನ್ ಬ್ಲೌಸ್ನೇ ತೋರಿಸ್ತಿದ್ದೀನಿ, ಏಕೆಂದರೆ ತುಂಬ ಜನ ಕೇಳ್ತಿದ್ರಿ ನೀವು ಇಷ್ಟೊಂದು ಡಿಸೈನ್ ಎಲ್ಲ ಸ್ಟಿಚ್ ಮಾಡಿಸಿದ್ದೀರಾ, ನಮಗೂ ಕೂಡ ವಿಡಿಯೋ ಮಾಡಾಕಿ ಅಂತ. ಹಾಗಾಗಿ ನಾನು ಡಿಸೈನ್ ಬ್ಲೌಸ್ದು ಎಲ್ಲ ವೀಡಿಯೋನು ಕೂಡ ಹಾಕ್ತಿದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಉಲ್ಟಾ ಮಾಡಿ ಚುಟ್ಕನೆಲ್ಲ ಹೊಡ್ಕೊಂಡು ನೀಟಾಗಿ ಉಲ್ಟಾ ಮಾಡಿಬಿಟ್ಟೆ. ನೋಡಿ, ಎಷ್ಟು ಈಸಿಯಾಗಿ ಬಂತು ಅಂತ. ತುಂಬಾ ಈಸಿಯಾಗಿ ಬರುತ್ತೆ, ಮತ್ತು ಐರನ್ ಮಾಡ್ಕೋಬೇಕು. ನೋಡಿ, ಐರನ್ ಮಾಡ್ಕೊಂಡೆ ಪೂರ್ತಿಯಾಗಿ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂತು. ನಾವು ಒಂದೊಂದು ಪಾರ್ಟ್ನು ಕೂಡ ಐರನ್ ಮಾಡಿಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಫಿನಿಶಿಂಗು. ನಾವು ಏನು ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಒಂದ್ಸಲ ನಾನು ಸ್ಲೀವ್ಸು ಬ್ಯಾಕು ಎಲ್ಲದನ್ನು ಕೂಡ ಒಂದ್ಸಲ ಐರನ್ ಮಾಡ್ಕೊಂಡು ಬಿಡ್ತೀನಿ. ಆ ರೀತಿ ಐರನ್ ಮಾಡ್ಕೊಳ್ಳೋದ್ರಿಂದ ಕೂಡ ಫಿನಿಶಿಂಗ್ ತುಂಬ ಚೆನ್ನಾಗಿ
ಚೆನ್ನಾಗಿ ಬರುತ್ತೆ. ನಾವು ಲೈನಿಂಗ್ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲಾರು ತಪ್ಪಿದ್ರೆ ಅದು ಕೂಡ ಸರಿ ಮಾಡ್ಕೋಬೋದು ಐರನ್ ಮಾಡ್ಕೊಳ್ಳೋದ್ರಿಂದ. ಈ ರೀತಿ ಎಲ್ಲ ಮಾಡಿಕೊಂಡು ಸ್ಟಿಚ್ ಮಾಡೋದನ್ನ ಕಲ್ತ್ಕೊಳ್ಳಿ. ಎಷ್ಟು ಸಾಧ್ಯನೋ ಅಷ್ಟು ನೀವು ಸ್ವಲ್ಪ ಟೈಮ್ನ ಕೊಟ್ಟು ಕಲ್ತ್ಕೊಂಡ್ರೆ ನಿಮಗೂ ಕೂಡ 1 ದಿನ 2 ದಿನ ಕಷ್ಟ ಆಗ್ಬೋದು, ಆಮೇಲೆ ಅದು ಈಸಿ ಅಂತಲೇ ಅನಿಸುತ್ತೆ. ಎಲ್ಲ ವೀಡಿಯೋನ ನೋಡಿ ಕಲ್ತ್ಕೋಬೇಕು ಅಂದ್ಕೊಂಡಿರೋರು ಎಲ್ಲ ವೀಡಿಯೋನ ನೋಡಿ ನನಗೂ ಕೂಡ ಸಪೋರ್ಟ್ ಮಾಡಿ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತೀರಿ. ಇನ್ನು ಮುಂದೆ ಹೆಚ್ಚು ಡಿಸೈನ್ಸ್ ವಿಡಿಯೋನ ಹಾಕ್ತೀನಿ ಮುಂದಿನ ದಿನದಲ್ಲಿ.